ಆ್ಯನಿವರ್ಸರಿ ಅಲ್ವಾ, ನನಗೋಸ್ಕರ ಒಂದು ಸಾಂಗ್. ನಾವು ಅವತ್ ನೀನ್ ಹೇಳಿದ್ದೆ ಅಲ್ವಾ, ನಾನು ಐ ಲವ್ ಯು ಹೇಳಿದ್ರೆ ನೀನ್ ಜಗತ್ತಿನ ಗೆಲ್ತೀಯ ಅಂತ. ಐ ಲವ್ ಯು. ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ನವೀನ್ ಯೂಟ್ಯೂಬ್ ಚಾನಲ್. ಇವತ್ತು ವಿಷಯ ಏನಪ್ಪ ಅಂತಂದರೆ, ನಮ್ಮದು 1 ಇಯರ್ ಆ್ಯನಿವರ್ಸರಿ 23ನೇ ತಾರೀಕು 2ನೇ ತಿಂಗಳು 2025ರಲ್ಲಿ ಮದುವೆ ಆಗಿತ್ತು. ಈಗ 1 ಇಯರ್ ಕಂಪ್ಲೀಟ್ ಆಗೈತೆ. ಅದಕ್ಕೆ ನಾವಿಬ್ಬರು ಆ್ಯನಿವರ್ಸರಿ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದ್ದೀವಿ ಅಂತ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಬನ್ನಿ. ನಾವು ಮೊದಲು ಹೋಗಿದ್ದು ಬಿಸಿಲು ಮಾರಮ್ಮ, ನಮ್ಮ ಗ್ರಾಮ ದೇವತೆ. ಅದಕ್ಕೆ ಫಸ್ಟು ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಹೋದ್ವಿ, ನಾನು ಮತ್ತು ಸಾನ್ವಿ. ನಾವೆಲ್ಲೇ ಹೋಗಬೇಕು ಅಂತಂದ್ರೂ ಫಸ್ಟು ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಹೋಗೋದು. ಫಸ್ಟು ಅವ್ರ ದರ್ಶನ ಇಲ್ಲದೆ ಹೋಗಲ್ಲ. ಬಟ್ ಆದರೆ ಬಾಗ್ಲಾಕಿತ್ತು, ಪರವಾಗಿಲ್ಲ ಅಂತಂದ್ಬಿಟ್ಟು ಅಲ್ಲೇ ಕೈ ಮುಕ್ಕೊಂಡು ಈ ಹೊರಗಡೆಗೆ ಬಂದ್ವಿ. ಈ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸೇ ಸಿಗುತ್ತೆ. ಸೊ ಅದಕ್ಕೆ ಫಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಹೊರಟ್ವಿ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾರು ಜನನೇ ಇಲ್ಲ, ಫುಲ್ಲು ಖಾಲಿ. ನೋಡಿ, ಯಾರು ಚಾಮುಂಡಿ ಬೆಟ್ಟಕ್ಕೆ ಬರೋರು ಇದ್ದರೆ ಸೋಮವಾರದೊತ್ತು ಬನ್ನಿ. ಹಾಂ, ಹಾಗೆ ಒಳಗಡೆ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಯಜಮಾನರು ಒಳ್ಳೆ ಪೋಸ್ ಕೊಟ್ಟರು. ಬರೀ ಇಂಥದೆಯ ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಂದಗಡೆನೇ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಬರಬೇಕಾದ್ರೆ ಹಿಂದಗಡೆ ಪ್ರಸಾದ ತಗೊಂಡು ಅಲ್ಲೇ ಇಬ್ಬರು ಬಾಯಿ ಸಿಹಿ ಮಾಡ್ಕೊಳ್ಳೋದ. ಅಮ್ಮನವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, 1 ವರ್ಷ ಅಲ್ಲ 100 ವರ್ಷದವರೆಗೂ ಜೊತೆಯಾಗಿರೋದ ಅಂತ ಅಂದ್ಬಿಟ್ಟು ಇಬ್ಬರು ಸಿಹಿ ತಿಂದ್ವಿ. ಹಾಗೆ ಹೊರಗಡೆ ಬರ್ತಾ ಬಸವನ ಆಶೀರ್ವಾದ ತಗೊಂಡು ಅಮ್ಮನವರಿಗೆ ಕೈ ಮುಗಿದ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅಮ್ಮನ ದರ್ಶನ ಮಾಡ್ಕೊಬಂದು ಈ ಗೋಪುರ ನೋಡ್ತಾ ನಿಂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಹಾಗೆ ಯಾವ ಕೆಟ್ಟ ದೃಷ್ಟಿನ ನಮ್ಮ ಮೇಲೆ ಬೀಳದೇ ಇರಲಿ ಅಂತ ದೃಷ್ಟಿ ದಾರ ಕಟ್ಸ್ಕೊಂಡ್ವಿ. ಎಲ್ಲೆಲ್ಲಿಂದನೂ ನಮ್ಮ ಮೈಸೂರಿಗೆ ಅಮ್ಮನ ನೋಡೋಕ್ಕೋಸ್ಕರ ಬರ್ತಾರೆ. ನಾವೇ ಮೈಸೂರಲ್ಲಿದ್ದು ಅಮ್ಮನ ಆಶೀರ್ವಾದ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಫಸ್ಟ್ ಆ್ಯನಿವರ್ಸರಿ ಪೂರ್ಣ ಆಗಲ್ಲ ಅಂತ ಅನ್ನಿಸ್ತು. ಅದಕ್ಕೇ ಎಲ್ಲಿಗೆ ಹೋಗೋದ ಅಂತ ಕೇಳಿದ್ರು ನಮ್ಮ ಯಜಮಾನರು. ಸೊ ಅದಕ್ಕೆ ನಾನು ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಎಲ್ಲಿಗೂ ಬೇಡ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು. ಸೊ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಅಲ್ಲಿಂದ ಹೊರಟ್ವಿ. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಹಾಗೆ ನಮ್ಮ ಫೇವ್ರೆಟ್ ಸ್ಪಾಟಿಗೆ ಬಂದ್ವಿ. ಇದು ಫ್ರೂಟ್ಸು ಮಿಕ್ಸ್ ಕೊಡ್ತಾರೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೂ ನವೀನವ್ರು ಇಲ್ಲಿಗೆ ಕರ್ಕೊಬಂದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೇ ನಾವು ಫ್ರೀ ಇರೋ ಟೈಮಲ್ಲಿ ಯಾವಾಗಲಾದರೂ ಸರಿ ಇಲ್ಲಿ ಫ್ರೂಟ್ಸ್ ತಿನ್ಕೊಂಡೇ ಹೋಗೋದು. ನಮ್ಮ ಮನೇಲಿ ಎಷ್ಟೇ ಫ್ರೂಟ್ಸ್ ಇದ್ರೂ ಬಟ್ ಆದರೆ ಅಲ್ಲಿ ತಿನ್ನೋಷ್ಟು ಖುಷಿ ಆಗೋಲ್ಲ. ಚೆನ್ನಾಗಿರುತ್ತೆ ಫ್ರೂಟ್ ಮಿಕ್ಸು. ರೋಡ್ ಸೈಡಲ್ಲಿ ಕೂತ್ಕೊಂಡು ಒಂಥರ ತಿಂತಾಯಿದ್ರೆ ಆ ಮಜಾನೇ ಬೇರೆ. ನಮಗೆ ಹಳೆ ನೆನಪುಗಳೇ ಜಾಸ್ತಿ ಆಗೋಯ್ತು ಅಲ್ಲಿ ಕೂತ್ಕೊಂಡು. ನನಗೆ ತಿನ್ನಿಸಿ ಅಂತಂದರೆ ಇಲ್ಲ ಎಲ್ಲರೂ ನೋಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನರು ನಾಚ್ಕೋತಿದ್ದಾರೆ. ಅವ್ರಿಗೆ ಇವೆಲ್ಲ ಇಷ್ಟ ಇಲ್ಲ, ಸ್ವಲ್ಪ ನಾಚಿಕೆ. ತಿನ್ನಿಸಿ ಅಂತ ನನಗೂ ಸುಸ್ತಾಯಿತು. ಸೊ ಅದಕ್ಕೆ ನಾನೇ ತಿಂದ್ಬಿಟ್ಟೆ.
ಆ್ಯನಿವರ್ಸರಿ ದಿನವೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವಾದ ಮಾಡಿಕೊಂಡು ಅಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು ತಿನ್ಕೊಂಡು ನಿಧಾನವಾಗಿ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಎಳ್ನೀರು ಕೊಡಿಸಿದ್ರು. ಯಪ್ಪ ಹೊಟ್ಟೆನೇ ತುಂಬ್ದಂಗೆ ಆಗೋಯ್ತು. ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ, ನನಗೋಸ್ಕರ ಒಂದು ಸಾಂಗ್ ಆದ್ಯಾ? ಫಸ್ಟ್ ನೀನು ಹೇಳ್ಬಿಡು. ನೀನು ಹೇಳ್ತೀವಿ. ಫಸ್ಟ್ ನೀನು ಹೇಳಿದ್ರೆ ನಾನು ಹೇಳೋದು. ಆಯ್ತು, ನಾನೇ ಹೇಳ್ತೀನಿ. ಹೇಳು. ಜೀವ ನೀನು, ಜೀವ ನೀನು. ಇದ್ರಲ್ಲೊಂದು ಲೈನ್ ಬರುತ್ತೆ, ಕಾಯಿಸೋದು ಬಾಳಿಸೋದು ಎರಡು ನಿನ್ನ ಕೈಯಲ್ಲಿದೆ. ಫಸ್ಟು ದಯವಿಟ್ಟು ಹಾಡು ಹೇಳೋದು ಕಲಿಬೇಕು. ಅದು ಕಾಯಿಸೋದು ಅಲ್ಲ, ಮತ್ತೆ ಸಾಯಿಸೋದು ಬಾಳಿಸೋದು ಎರಡು ನಿನ್ನ ಕೈಯಲ್ಲಿದೆ ಅಂತ ಹೇಳೋದು. ಕಾಯಿಸೋದು ತಾನೇ, ಕಾಯಿಸೋದಲ್ಲ, ಅದು ಸಾಯಿಸೋದು. ಹೌದಾ? ಸಾಯಿಸೋದು ಬಾಳಿಸೋದು ಎರಡು ನಿನ್ನ ಕೈಯಲ್ಲಿ. ಸಕ್ಕದಾಗಲೇ, ಥ್ಯಾಂಕ್ ಯು. ನೀನು ಹೇಳಿ ಈಗ. ಆಯ್ತು. ಆ ಸೂರ್ಯ ಚಂದ್ರ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆ ನಾ ಎಂದೆಂದಿಗೂ. ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆಗಿರುವೆ ನಾ ಎಂದೆಂದಿಗೂ. ನಾನು ಬರೋಷ್ಟರಲ್ಲಿ ಮಮ್ಮಿ ನಯನ ಅವರೆಲ್ಲ ರೆಡಿಯಾಗಿದ್ದರು. ಏಕೆಂದರೆ ನಮ್ಮ ನಯನನ ಮನೆ ಹಬ್ಬ ಇದೆ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ನಯನವ್ರ ಮನೆಗೆ. ನಾವು ಹೋಗೋಷ್ಟರಲ್ಲೇ ತಂಬಿಟ್ಟೆಲ್ಲ ರೆಡಿಯಾಗಿತ್ತು. ದೇವ್ರ ಪೂಜೆ ಎಲ್ಲ ಮಾಡಿದರು. ನಮ್ಮದಿತ್ತು ಸ್ವಲ್ಪ ಆಟ ಆಡ್ತಾ ಇದ್ದ. ಇವಾಗ ತಂಬಿಟ್ಟು ತಗೊಂಡು ಹೊರಡ್ತಾ ಇದ್ದೀವಿ. ಹೇಗೆ ಅಲಂಕಾರ ಮಾಡೋರೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಮಾರಮ್ಮನ ದೇವಸ್ಥಾನ. ಇಲ್ಲಿ ತಂಬು ಕೊಡಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ತಂಬು ಕೊಡ್ತಾನೆ ಇರ್ತಾರೆ. ಆಮೇಲೆ ಇಲ್ಲಿ ಏನೇನೋ ಸ್ಪರ್ಧೆಗಳೆಲ್ಲ ನಡೆಯುತ್ತೆ, ಅದೆಲ್ಲ ತೋರಿಸ್ತೀನಿ. ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಳಗಡೆ ತೋರಿಸ್ತೀನಿ ಬನ್ನಿ. ದೇವ್ರೂ ತೋರಿಸ್ತೀನಿ. ಚೆನ್ನಾಗಿ ಹೊರಗಡೆನೇ ಇಷ್ಟೊಂದು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ನು ಒಳಗಡೆ ಚೆನ್ನಾಗಿ. ಈ ಹಬ್ಬಗಳು ಬಂದ್ಬಿಟ್ರೆ ದೇವ್ರ ಅಲಂಕಾರ ಮಾಡೋದು ನೋಡೋದೇ ಒಂಥರ ಚೆಂದ, ಸಖತ್ತಾಗಿರುತ್ತೆ. ಆ ದೇವರೇ ಒಂಥರ ಹೊಲ್ದಂಗಿರ್ತದೆ. ಈಗ ತಂಬಿಟ್ಟು ಪೂಜೆ ಕೊಡ್ತಾರೆ ಒಳಗಡೆಗೆ. ಅಲಂಕಾರ ಮಾತ್ರ ಮಸ್ತಾಗಿ ಮಾಡಿದರು. ದೇವ್ರು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಏಕೆಂತಂದರೆ ಅಡ್ಡ ಅಡ್ಡ ಬರ್ತಾಯಿದ್ರು. ಬಟ್ ಆದ್ರೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ತಂಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ ಅಲ್ಲಿರೋ ಹೂವು ಕುಂಕುಮ ಎಲ್ಲ ಕೊಡ್ತಾರೆ. ಮಮ್ಮಿ ಅದಿತ್ತು ನಿಂತ್ಕೊಂಡು ಹಿಂದೆ ಆದಂಗೆ ನಿಂತ್ಕೊಬಿಟ್ಟಿತ್ತು. ನಾವೆಲ್ಲ ಮುಂದೆ ಇದ್ವಿ. ಅವರಿಗೆ ಮಂಗಳಾರತಿ ಸಿಕ್ಕಿರಲಿಲ್ಲ, ಅದಕ್ಕೆ ಮಂಗಳಾರತಿ ತೊಗೊಳಕ್ಕೆ ನಿಂತಿದ್ದಾರೆ. ಇವಾಗ ರಂಗೋಲಿ ಸ್ಪರ್ಧೆ ನಡೆಯುತ್ತಂತೆ. ಚಿಕ್ಕ ಚಿಕ್ಕ ಮಕ್ಕಳುಗಳು ಬಿಡ್ತಾರಂತೆ, ತೋರಿಸ್ತೀನಿ ಬನ್ನಿ. ನೋಡಿ, ಇವತ್ತು ವೀರನಗೆರೆ ನೆನ್ನೆನೆ ಕುಸ್ತಿ ನಡೆದೋಗೈತೆ. ಇವತ್ತು ಮಾರಿಸಿಡಿ ಹಬ್ಬ ಪ್ರಯುಕ್ತ ರಂಗೋಲಿ ಬಿಡಿಸುವ ಸ್ಪರ್ಧೆ ಮತ್ತು ಸಂಗೀತ ನೃತ್ಯ ಸ್ಪರ್ಧೆ ತೋರಿಸ್ತೀನಿ ಬನ್ನಿ. ರಂಗೋಲಿ ಸ್ಪರ್ಧೆ ನಡೀತಾ ಇದೆ.
ಇಲ್ಲಿ ರಂಗೋಲಿ ಸ್ಪರ್ಧೆ ನೋಡಿ, ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳುಗಳು ಬಿಡ್ತವ್ರೆ. ಎಷ್ಟು ನೋಡೋಕ್ಕೆ ಚೆಂದ ಗೊತ್ತಾ. ಅವ್ರಿಗೇನೋ ಗೊತ್ತಿಲ್ವೇನೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ಕೊಬಂದು ಇಲ್ಲಿ ನೆನ್ಪಿಟ್ಕೊಂಡು ಬಿಡ್ತಾರೆ ಅಂದರೆ ಒಂಥರ ಚೆಂದ. ಇದಕ್ಕೆ ಪ್ರೈಝು ಇರುತ್ತೆ ಅಂತೆ. ಯಾರಿಗೆ ಪ್ರೈಸ್ ಸಿಗುತ್ತೆ ಏನೋ ಗೊತ್ತಿಲ್ಲ. ಒಂದು 2-3 ಜನ ಏನೋ ಸ್ವಲ್ಪ ದೊಡ್ಡವರಿದ್ದರು, ಇನ್ನೆಲ್ಲರೂ ಚಿಕ್ಕವರೇ ಜಾಸ್ತಿ. ಇವಾಗ ಇದಾದಮೇಲೆ ನೃತ್ಯ ಸ್ಪರ್ಧೆ ಇರುತ್ತಂತೆ. ಬಟ್ ಆದರೆ ಅಲ್ಲಿವರೆಗೂ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಗೈಸ್. ಇದೆಲ್ಲ ನೋಡಿಕೊಂಡು ಅಡುಗೆ ಮಾಡಿದರು, ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಟ್ವಿ. ಸುಸ್ತಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.